ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವಾಗ ಚಿಕನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ಚಿಕನ್ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಂಬಿಡೋಣ. ಈಗೇನೋ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಚಿಕನ್, ಮೊಸರು, ಬಿರಿಯಾನಿ ಮಸಾಲ, ಹಳದಿ ಪೌಡರ್ ಮತ್ತು ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಉಪ್ಪು ಅದನ್ನು ಕಲಸಿ ಒಂದು ಹಾಫ್ ಆನ್ ಅವರ್ ಎತ್ತಿಟ್ಬಿಡೋಣ. ಮತ್ತು ಸೇಮ್ ಮಸಾಲಾನ ಅರ್ಧ ಸ್ಪೂನ್ ಇದಕ್ಕೂ ಎತ್ತಿಟ್ಕೊಳ್ಳೋಣ. ಅರ್ಧ ಸ್ಪೂನ್ ಮಸಾಲ ಇದಕ್ಕೆ ಹಾಕ್ತೀವಿ. ಚಕ್ಕೆ, ಲವಂಗ, ಸ್ಟಾರ್ ಮೊಗ್ಗು, ಏಲಕ್ಕಿ, ಬೇಲೆ ಹಿಪ್ಪು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಏಲಕ್ಕಿ ಜೊತೆ ಹಾಕ್ಕೊಂಡು ರುಬ್ಬಿಟ್ಕೊಳ್ಳೋಣ. ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಹಚ್ಚಿಟ್ಕೊಳ್ಳೋಣ. 1 kg ಚಿಕನ್ ಮಾಡ್ತಾಯಿದ್ದೀನಿ, ಅದಕ್ಕೆ 2 ಲೋಟ ಅಕ್ಕಿನ ನಾನು ತೊಳೆದಿಟ್ಕೊಂಡಿದ್ದೀನಿ. ನಂತರ ಗ್ಯಾಸ್ ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕೋಣ. ಅದು ಚೆನ್ನಾಗಿ ಎಣ್ಣೆ ಬಿಸಿ ಆದ ನಂತರ ನಾವು ಪಲಾವ್ ಎಲೆ ಎಲ್ಲ ಇರುತ್ತಲ್ಲ ಅದು ಹಾಕ್ಕೊಳ್ಳೋಣ. ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕೋಣ. ಆಮೇಲೆ ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಒಂದು ಬಣ್ಣ ಬರೋದಂತ ಚೆನ್ನಾಗಿ ಹುರ್ಕೊಳ್ಳೋಣ. ನಂತರ ಅದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರಿದಾದ್ಮೇಲೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಏಲಕ್ಕಿ ಹಾಕಿ ರುಬ್ಬಿರೋ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಟೊಮೊಟೊ, ಉಪ್ಪು ಹಾಕೋಣ. ಉಪ್ಪು ಹಾಕಿದ್ರೆ ಸಾಫ್ಟ್ ಆಗುತ್ತೆ ಅನ್ನೋದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಗ್ರೇವಿ ಬರೋ ಗಂಟ ಬಾಯ್ಲ್ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ಬಂದು ಒಂದು ಪಾತ್ರೆ ಇಟ್ಕೊಂಡು ನೀರು ಹಾಕ್ಕೊಳ್ಳೋಣ. ಆ ನೀರು ಕುದಿ ಬರಬೇಕು. ಮತ್ತು ಈ ಕಡೆ ನಾವು ಅದು ಅರ್ಧ ಮಸಾಲ ಇಟ್ಟಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಚಿಕನ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದೆ ಬಾಯ್ಲ್ ಆಗಬೇಕು. ಅದು ಚೆನ್ನಾಗಿ ಗ್ರೇವಿ ಟೈಪ್ ಬರೋ ಗಂಟು ಬಾಯ್ಲ್ ಆಗಲಿ. ಮತ್ತು ಈ ಸೈಡ್ ನಾವು ನೀರು ಇಟ್ಕೊಂಡಿರುತ್ತಲ್ಲ ಅದು ಕುದಿ ಬರ್ತಿದೆ ನೋಡಿ. ಅದಕ್ಕೆ ನಾವು ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿರೋದನ್ನ ಅಕ್ಕಿ ಹಾಕೊಳ್ಳೋಣ. ಒಂದು 10 ನಿಮಿಷ ಆದರೂ ನೆನೆಸಿ ಚೆನ್ನಾಗಾಗುತ್ತೆ. ಮತ್ತು ಉಪ್ಪು ಹಾಕೊಳ್ಳೋಣ ಎಷ್ಟು ಬೇಕಂದರೆ ಇದು ದಮ್ ಆದ್ರಿಂದ ನಾನು ಉಪ್ಪು ಹಾಕೊಳ್ಳೋಣ. ಫುಡ್ ಕಲರ್ ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಡಿ, ಇಲ್ಲಾಂದ್ರೆಲ್ಲ ನಾನು ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೆ ಹಾಕಿದ್ದೀನಿ ಅಷ್ಟೇ. ಒಂದು 80% ಬಾಯ್ಲ್ ಆಗಬೇಕಷ್ಟೇ. ಆಮೇಲೆ ಸೋರಿಸ್ಕೊಳ್ಳಿ. ಅದನ್ನು ಸೋರಿಸ್ಕೊಂಡಾದಮೇಲೆ ದಮ್ ಕಟ್ಟೋಣ. ಈಗ ಗ್ರೇವಿ ಕೆಳಗಡೆ ಇರುತ್ತಲ್ಲ ಅದಕ್ಕೆ ರೈಸು ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ದಮ್ ಕಟ್ಟಿದ್ರೆ ರೆಡಿ ಆಗುತ್ತೆ ಚಿಕನ್ ದಮ್